ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆದಾಗ ಏನು ಮಾಡಬೇಕು ಅಂತ ಒಂದು ಪವರ್ಫುಲ್ ಪಾಯಿಂಟ್ ತೋರಿಸ್ಕೊಡ್ತೀನಿ. ನಮಸ್ತೆ, ನಾನು ನೇಷಾ, ಅಕ್ಯುಪ್ರೆಷರ್ ಹೀಲರ್. ಹಾರ್ಟ್ ಅಟ್ಯಾಕ್ ಆಗೋಕ್ಕೆ ಸಡನ್ನಾಗಿ ಯಾರಿಗೂ ಹಾರ್ಟ್ ಅಟ್ಯಾಕ್ ಆಗಲ್ಲ. ಅದರದ್ದು ಹಿಂದೆ 2-3 ಇಯರ್ಸ್ ಬ್ಯಾಕೆ ಅದು ಸಿಮ್ಟಮ್ಸ್ ತೋರಿಸ್ತಾ ಇರುತ್ತೆ. ಅಂದರೆ ಅಲ್ಲಿ ಲಿವರ್ ಮತ್ತು ಕಿಡ್ನಿ ಹಾಗೂ ಲಂಗ್ಸಲ್ಲಿ, ಲಾರ್ಜ್ ಇಂಟೆಸ್ಟೈನಲ್ಲಿ ಫಂಕ್ಷನಿಂಗ್ ಇಂಬ್ಯಾಲೆನ್ಸ್ ಆಗಿರುತ್ತೆ, ಅಂದರೆ ಫಂಕ್ಷನಿಂಗ್ ಲೋ ಆಗಿರುತ್ತೆ. ಅದ್ರ ಸಿಮ್ಟಮ್ಸ್ ಹೇಳಬೇಕಂದ್ರೆ ಕೆಲವೊಬ್ಬರಿಗೆ ಈ ತೋಳು ಬರುತ್ತಿರುತ್ತೆ, ಆಮೇಲೆ ಇಲ್ಲಿ ಫುಲ್ ಶೋಲ್ಡರ್ ಪೇನ್ ಬರ್ತಿರುತ್ತೆ, ಕೆಲವರಿಗೆ ಕೈ ಮೇಲೆ ಎತ್ತಕ್ಕಾಗ್ತಿರಲ್ಲ, ಆಮೇಲೆ ತುಂಬ ಸ್ವೆಟ್ಟಿಂಗ್ ಆಗ್ತಾ ಇರ್ತಾರೆ, ಆಮೇಲೆ ಊಟ ಮಾಡಿದ್ದೆಲ್ಲ ಇಲ್ಲಿ ಎದೆ ಹತ್ರನೇ ಇರುತ್ತೆ, ಪದೇ ಪದೇ ಬರ್ಪಿಂಗ್ ಅಂದರೆ ತೇಗ್ ಥರ ಬರ್ತಾ ಇರುತ್ತೆ, ಆಮೇಲೆ ಇಲ್ಲಿ ಕತ್ನು ಬರ್ತಾ ಇರುತ್ತೆ. ಇದೆಲ್ಲ ಸಿಮ್ಟಮ್ಸ್ ಅದು ಲೈಟಾಗಿ ತೋರಿಸ್ತಾ ಇರುತ್ತೆ. ಅದನ್ನು ನಾವು ಅವಾಯ್ಡ್ ಮಾಡಿದಾಗ 2-3 ಇಯರ್ಸ್ ಆದಮೇಲೆ ಅದು ಹಾರ್ಟ್ ಅಟ್ಯಾಕ್ ಆಗೋದು. ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಗ್ತಾ ಇರಲ್ಲ. ಹಾರ್ಟ್ ಅಟ್ಯಾಕ್ ಆದಾಗ ಸಡನ್ನಾಗಿ ಏನು ಮಾಡಬೇಕು ಅಂತ ಒಂದು ರೆಮಿಡಿ ಹೇಳ್ಕೊಡ್ತೀನಿ ನೋಡಿ. ನಮ್ಮ ಕಿರುಬೆರಳು ಇಲ್ಲಿ ಉಗುರ ಹತ್ರ, ಇಲ್ಲಿ ಎಡ್ಜಿಗೆ ನಾವು ನೀವು ಮಾರ್ಕ್ ಮಾಡಿ ತೋರಿಸ್ತೀನಿ ನಾನು. ಇಲ್ಲಿ ನೋಡಿ, ಈ ಪಾಯಿಂಟಲ್ಲಿ ಒಂದು ಪಿನ್ನು ಅಥವಾ ಏನಾರ ಒಂದು ಸೂಜಿ ಅಥವಾ ಪಿನ್ನು ಏನಾರ ತೊಗೊಂಡ್ಬಿಟ್ಟು ಈ ರೀತಿ ಚುಚ್ಚಬೇಕು. ಚುಚ್ಚಿದಾಗ ಸ್ವಲ್ಪ ಬ್ಲಡ್ ಹೊರಗಡೆ ಬರಬೇಕು. ಹೊರಗಡೆ ಬಂದಾಗ ಅಲ್ಲಿ ಹಾರ್ಟಲ್ಲಿರೋ ಬ್ಲಾಕೇಜಸ್ ಸ್ವಲ್ಪ ಓಪನ್ ಆಗುತ್ತೆ. ಅಂದರೆ ಹಾಸ್ಪಿಟ್ಲಿಗೆ ಹೋಗೋ ತನಕ ಸ್ವಲ್ಪ ಸರ್ವೈವ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಈ ರೆಮಿಡಿನ ನೀವು ಎಲ್ಲರೂ ಯೂಸ್ ಮಾಡ್ಬೋದು. ಈ ರೆಮಿಡಿನ ಉಪಯೋಗಿಸಿ ತಮ್ಮ ಅನುಭವನ ಕಮೆಂಟಲ್ಲಿ ಶೇರ್ ಮಾಡಿ. ತಮಗೆ ಗೊತ್ತಿದ್ದವ್ರಿಗೂ ಕೂಡ ಇದನ್ನ ಶೇರ್ ಮಾಡಿ. ಥ್ಯಾಂಕ್ ಯು.